ಚಿಕ್ಕಮಗಳೂರಿನ ಜನತೆ ತಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾಗಿ ರೋಗಗ್ರಸ್ತ ಮನಸ್ಸಿನ ವ್ಯಕ್ತಿಯನ್ನು ಹೇಗೆ ಸ್ವಾಗತ ಮಾಡಬೇಕೋ ಹಾಗೆ ಆಂಬುಲೆನ್ಸ್ ಸೈರನ್ಗಳ ಮೂಲಕ ಸ್ವಾಗತವನ್ನು ಮಾಡಿದ್ದಾರೆ. ಅದನ್ನು ಅವರು ಅರ್ಥೈಸ್ಕೊಳ್ಳಬೇಕು. ತಮ್ಮನ್ನು ಭಾಳ ಗೌರವಿಸಿದ್ದಾರೆ ಅಂತ ತಿಳ್ಕೊಳ್ಬಾರ್ದು. ಸಿ.ಟಿ. ರವಿ ಅವರೇ, ನೀವು ನಗರದಲ್ಲಿ ಇರೋದಲ್ಲ, ನೀವು ಆಂಬುಲೆನ್ಸ್ಗಳ ಮೂಲಕ ಆಸ್ಪತ್ರೆಗಳನ್ನು ದಾಖಲಾಗಬೇಕು ಅನ್ನೋಂಥ ಅಪ್ರತ್ಯಕ್ಷವಾಗಿ ಪಾಪ ಧೈರ್ಯವಾಗಿ ಹೇಳೋಕ್ಕಾಗಿಲ್ಲ ಮಾಡಿದ್ದಾರೆ. ಅವರ ಆ ಸ್ವಾಗತದ ರೀತಿ ನನಗೆ ಮೆಚ್ಚುಗೆ ಆಗಿದೆ. ಕೆಲವೊಮ್ಮೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ, ಮಾಡಿದ್ದಾರೆ. ಇವೆಲ್ಲವನ್ನು ಖಂಡಿಸ್ತೇವೆ. ಈಗಲೂ ರವಿ ನನ್ನ ಗೆಳೆಯ, ಭಾಳ ವರ್ಷಗಳ ಸ್ನೇಹಿತ. ನನ್ನ ಸಲಹೆ ಇದೆ, ಪ್ರತಿಷ್ಠೆಯನ್ನು ಬದಿಗಿಟ್ಟು ಆಗಬಾರದ ಒಂದು ಘಟನೆ ಆಗಿದೆ. ತತ್ಕ್ಷಣ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷಮೆಯನ್ನು ಕೋರಿ ಪ್ರಕರಣಕ್ಕೆ ಇತಿಶ್ರೀಯನ್ನು ಹಾಡಲಿ. ಜೈಲಿಂದ ಬಿಡುಗಡೆ ಆದದ್ದು ಪೊಲೀಸರಿಂದ ಭಾಳ ದೊಡ್ಡ ಸಾಧನೆ ಅಲ್ಲ. ಅದು ನಿಮಗೇನು ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಆಗಿದ್ದಲ್ಲ. ಟೆಕ್ನಿಕಲ್ ಡಿಫಾಲ್ಟ್, ಪ್ರೊಸೀಜರ್ ಫಾಲೋ ಆಗಿಲ್ಲ ಅಂತ ಬಿಡುಗಡೆ ಮಾಡಿದರೆ ಸತ್ಯವಾ? ಆಗ ನಿಮ್ಮ ಸತ್ಯ ಯಾವುದು ಅಂತ ಮೊಬೈಲ್ಗಳಲ್ಲಿ ಇದೆಯಲ್ಲ. ಇವೆಲ್ಲವನ್ನು ನಿಲ್ಲಿಸಿ ಒಬ್ಬ ಪ್ರಬುದ್ಧ ರಾಜಕಾರಣಿಯ ಥರ ನಡ್ಕೊಳ್ಳಂಗಾಗಬೇಕು. ಇದನ್ನು ಅತ್ಯುಗ್ರವಾಗಿ ಖಂಡಿಸ್ತೇವೆ ಅನ್ನಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ರವಿಯವರು ಅದನ್ನು ನಿರೀಕ್ಷೆ ಮಾಡ್ತಾರೆ. BJP ನಾಯಕರುಗಳು ಕೂಡ ಇದನ್ನು ಅತಿ ಹೆಚ್ಚು ಬೆಳೆಸಕ್ಕೆ ಹೋಗದೆ ಕ್ಷಮೆ ಕೋರಬೇಕು. ಈ ಪ್ರಕರಣ ಯಾವುದೇ ವ್ಯಕ್ತಿಗಳಿಗೆ, ಶಾಸಕರಿಗೆ ಮರ್ಯಾದೆ ತರುವಂಥದ್ದಲ್ಲ. ಹೈಕೋರ್ಟ್ ಕೂಡ ಹೇಳಿದೆ ಇಬ್ಬರ ಬಗ್ಗೆನೂ ಕೂಡ ಈ ಥರ ನಡೆದದ್ದು ಭಾಳ ದುರದೃಷ್ಟಕರ ಅಂತ. ಕೂಡಲೇ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗಿದೆ. ಶಿವಮೊಗ್ಗದಲ್ಲೂ ಕೂಡ ಪ್ರತಿಭಟನೆ ಆಗಿದೆ. ಮತ್ತೆ ನೋಡಿ, ಒಂದು ನಮ್ಮ ಪಕ್ಷದ ನಾಯಕಿ, ಈಗ ನಾನೇ ಈ ಪ್ರಶ್ನೆಯಲ್ಲಿ ಕೂತ್ಕೊಂಡು ನಮ್ಮ ನಾಯಕಿಗೆ ವೇಶ್ಯೆ ಅಂತ ಕರೆದ್ರು ಅಂತ ಪದೇ ಪದೇ ನಾನು ಉಚ್ಚರಿಸಿದರೆ ಅದನ್ನು ಕೇಳುವಂಥ ನಮ್ಮ ನಾಯಕಿಯ ಮನಸ್ಸಿಗೆ ಏನಾಗಬಹುದು? ಯಾರಾದರೂ ಒಬ್ಬ ಹೆಣ್ಣು ಮಗಳು, ಮಕ್ಕಳು ಮೊಮ್ಮಕ್ಕಳಿರ್ತಕ್ಕಂಥ ಹೆಣ್ಣು ತನಗೆ ತಾನೇ ಸುಳ್ಳಾಗಿ ನನಗೆ ವೇಶ್ಯೆ ಅಂತೇಳಿ ಆರೋಪ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ತಾನೇ ಅವರಿಗೆ ಬೆಂಬಲ ಸಂಪೂರ್ಣವಾಗಿದೆ. ಇವ್ರನ್ನ ಖಂಡಿಸೋದ್ರ ಮೂಲಕನೇ ಅವರಿಗೆ ಬೆಂಬಲ ನಾವು ಕೊಡ್ತಾ ಇದ್ದೇವೆ. ಅವರ ಕ್ಷಮೆಯನ್ನು ಕೇಳಲೇಬೇಕು. ಅದ್ರ ಬದಲಾಗಿ ನಾನೇನೋ ಇದು ಎನ್ಕೌಂಟ್ರು, ಬಾಬಾ ತಮ್ಮನ್ನು ತಾವು ವೈಭವಿಸ್ಕೊಳ್ಳೋಕೆ ಒಂದು ಮಿತಿ ಇರಬೇಕಲ್ಲೇನ್ರಿ. ವಿಧಾನ ಸೌಧದ ಬಿಲ್ಡಿಂಗ್ ಮುಂದೆ ಬಹಿರಂಗವಾಗಿ ಎತ್ಕೊಂಡು ಹೋಗಿ ಎನ್ಕೌಂಟ್ರು ಮಾಡ್ತಾರೆ. ತಾವೆಲ್ಲ ಹಿಂದೆ ಮಾಡಿದಿರಿ, ತಮಗೆ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ. ಹಂಗೆ ಎತ್ಕೊಂಡು ಹೋಗ್ತಾರಾ? ಮೀಡಿಯಾದವ್ರು ಬೆನ್ನು ಎತ್ಕೊಂಡು ಹೋದಾಗ ಎನ್ಕೌಂಟ್ರು ಮಾಡ್ತಾರಾ? ಸುಮ್ಮನೆ ತಮಗೆ ತಾವೇ ಭಾಳ ಹುತಾತ್ಮ ವೀರರಾಗ ಹೊರಟಿದ್ವಿ. ನನ್ನೇನೋ ಏನು ಇವನು ತೆಗೆದ ತಕ್ಷಣಕ್ಕೆ ಇಡೀ ದೇಶದೊಳಗೆ BJP ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ. ಮೀಡಿಯಾದವ್ರು ಇದ್ರು ತಾನೇ. ಮೀಡಿಯಾದವ್ರು ಇದ್ರಿಗೆ ಯಾರು ಎನ್ಕೌಂಟ್ರ್ ಮಾಡ್ತಾರಾ? ಹಿಂದೆ ಯಾವುದೋ ಪ್ರಕರಣ ಆಗಿದಾವ ದೇಶದಲ್ಲಿ? ಸುಮ್ಮನೆ ಈ ಒಂಥರ ತಮ್ಮನ್ನು ತಾವೇ ಏನೋ ವೈಭವೀಕರಿಸ್ಕೊಳ್ಳೋಂಥ ಪ್ರಯತ್ನ ಇದೆಯಲ್ಲ, ಇದಕ್ಕೊಂದು ಕಾಯಿಲೆ ಹೆಸರಿದೆ, ಆತ್ಮರತಿ ಅಂತ ಕರೀತಾರೆ. ಅಂದರೆ ತಮ್ಮನ್ನು ತಾವೇ ವೈಭವಿಸ್ಕೊಳ್ಳೋದು, ತಮ್ಮನ್ನು ತಾವೇ ಹೊಗಳಿಕೊಳ್ಳೋದು, ತಾವೇನೋ ಬಹಳ ಅಂತ ಹೇಳಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಬೇರೆ ಹೇಳಲ್ಲ, ಇವರೇ ಹೇಳ್ಕೊಳ್ಳುವಂಥದ್ದು. ಆ ಒಂದು ಮಾನಸಿಕ ಕಾಯಿಲೆಯ ಚಿಹ್ನೆ ಅದು. ಏನಾಗ್ತದೆ, ಸದನದಲ್ಲಿ ನಾವು ಪ್ರಸನ್ನ ಕುಮಾರ್ ಅದೇ ಸದನ ಸದಸ್ಯರಾಗಿದ್ದವರು, ಸಭಾಪತಿ ಎದ್ದ ಕೂಡಲೇ ಆ ರೆಕಾರ್ಡಿಂಗ್ ಸ್ವಿಚ್ ಆಫ್ ಆಗುತ್ತೆ. ಅದರಲ್ಲೂ ಕೂಡ ಒಂದು ಬ್ಯಾಕಿನ CCTV ಒಂದು ಮೂವ್ ಆಗ್ತಾ ಇರುತ್ತೆ. ಅದು ನೇರ ಕಲಾಪಗಳನ್ನ ರೆಕಾರ್ಡ್ ಮಾಡೋದಿಲ್ಲ, ಒಟ್ಟು ಜನರಲ್ ಇರ್ತದೆ. ಅದರಲ್ಲಿ ಪರಿಗಣಿಸಿದಾಗ ಬರೀ ಗದ್ದಲಗಳೇ ಕೇಳಿಸ್ತವೆಯೇ ಹೊರತು ಯಾವುದು ಸ್ಪಷ್ಟತೆ ಕಾಣೋದಿಲ್ಲ.
ಸದನ ನಡೆಯುವಾಗ ಅದು ಆನ್ ಆದರೆ ಯಾರು ಮಾತಾಡ್ತಿರ್ತಾರೆ ಅವ್ರಗಳ ಮೇಲೆ ಕೇಂದ್ರೀಕರಿಸ್ತಾ ಹೋಗ್ತಾರೆ. ನನಗನ್ಸುತ್ತೆ ಬರೀ ಮೊಬೈಲ್ಗಳೆಲ್ಲ ಯಾವುದಾರ ಮೀಡಿಯಾದವ್ರ ಕೈಲೂ ಇರಬಹುದು, ಅದು ಹೊರಗೆ ಬರ್ತದೆ, ಯಾವುದೋ ಕಾಲದಲ್ಲಿ ಬರ್ತದೆ. ಖಂಡಿತವಾಗಿ ಮೀಡಿಯಾದವ್ರು ನೋಡ್ರಿ, ನಾವು ಕೂತ್ಕೊಂಡು ಹಿಂಗೆ ಮೊಬೈಲ್ ನೋಡಿಕೊಂಡ್ರೆ ರೆಕಾರ್ಡ್ ಮಾಡಿರ್ತಾರೆ, ಹಿಂಗೆ ಬೈದದ್ದನ್ನು ಬಿಡ್ತಾರ, ಖಂಡಿತ ಇರುತ್ತೆ. ಅದು ಯಾವುದೋ ಕಾಲದಲ್ಲಿ ಹೊರಗಡೆ ಬಂದೇ ಬರ್ತದೆ. ಆದರೆ ನಮ್ಮ ಹತ್ರ ಈಗ ನನ್ನ ಹತ್ರನೂ ಕೂಡ ಪ್ರಾಸ್ಟ್ಯೂಟ್ ಅಂತ ಕೂಗಂಥದ್ದು ನನ್ನ ಮೊಬೈಲಲ್ಲಿ ಕೂಡ ಇದೆ. ಯಾರು ಕೂಗೋದು? ಅದು ರವಿಯ ಧ್ವನಿ ಅಂತ ಗೊತ್ತಾಗ್ತದೆ. ಅದಕ್ಕೆ FSL ರಿಪೋರ್ಟ್ ಬರಲಿ ಅಂತ ನಮ್ಮ ನಾಯಕರುಗಳು ಹೇಳ್ತಾ ಇರೋದು ಇದರಲ್ಲೇ ಇದೆ. ಯಾಕೆ ಇದ್ಕಿದ್ದಂಗೆ ಪ್ರಾಸ್ಟ್ಯೂಟ್ ನಾವು ರವಿಯ ಧ್ವನಿ ಶೌಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತ ಗೊತ್ತಿದ್ದು ಇಷ್ಟು ವರ್ಷದ ಜೊತೆಗಿಲ್ವ ನಾವು? ಕೂಗ್ತಾರೆ. ಹಾಗೆ ಮಾಡೋದ್ರಿಂದ ಪ್ರಚಾರ ಸಿಗುತ್ತೆ. ನೋಡಿ, ರವಿ ಅವರು ಪಾಪ ಏನಾಗುತ್ತೆ, ಕೆಲವೊಮ್ಮೆ ಸಹಾಯ ಮಾಡಿದವರ ಕೈಯನ್ನು ಕಚ್ಚುವಂಥ ಬುದ್ಧಿ ಅದು. ರವಿ ಋಣಿಯಾಗಿರಬೇಕು ಬೆಳಗಾವಿನ ಪೊಲೀಸರಿಗೆ, ನನ್ನ ಅಭಿಪ್ರಾಯ, ವ್ಯಕ್ತಿಗತ ಅಭಿಪ್ರಾಯದಲ್ಲಿ. ನನ್ನ ಮನೆಯವರಿಗೇನೆ, ನನ್ನ ಸಹೋದರಿಗೆ ಅಥವಾ ತಮ್ಮ ಸಹೋದರಿಗೆ, ತಮ್ಮ ಪತ್ನಿಗೆ ಯಾರಾದರೂ ಪ್ರಾಸ್ಟ್ಯೂಟ್ ಅಂತ ಕರೆದ್ರೆ ಏನಾಗಬಹುದು? ನಿಮ್ಮ ಮನಸ್ಸು ಎಷ್ಟು ಪ್ರಕ್ಷುಬ್ಧ ಆಗಬಹುದು. ಆ ಪರಿಸ್ಥಿತಿ ಆ ನಾಯಕಿಗಾಯಿತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು, ಪಕ್ಷದ ಕಾರ್ಯಕರ್ತರು ಕೂಡ ವ್ಯಗ್ರರಾಗಿದ್ದರು. BJPಯ ಯುವಕರು ಕೂಡ ಇದ್ದರು. ಇವರನ್ನು ತಪ್ಪಿಸಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ, ಯಾವುದೇ ಸ್ಟೇಷನ್ ಮೇಲೆ ಇಟ್ಟಿದ್ರು ದಾಳಿ ಆಗುವಂಥ ಸಾಧ್ಯತೆಗಳಿತ್ತು. ಅದಕ್ಕಾಗಿ ಇವ್ರನ್ನ ತಪ್ಪಿಸೋಕ್ಕೋಸ್ಕರ ಹಳ್ಳಿಗಳ ಮೇಲೆ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಯಾವುದೋ ಹೊಲಗದ್ದೆಗಳ ಕಡೆ ಕರ್ಕೊಂಡು ಹೋಗಿದ್ದಾರೆ. ಫೋನ್ ಬಂದು, ಇಲ್ಲ ಸರ್ ಆ ಗುಂಪುಗಳು ಹೊರಟೋಯ್ತು ಅನ್ನೋಂಥ ಮಾಹಿತಿ ಆಧಾರ ಮೇಲೆ ಮತ್ತೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ. ಅವರಿಗೆ ಬರ್ತಾ ಇದ್ದಂಥ ಮಾಹಿತಿ, ಈ ಎರಡು ಗುಂಪುಗಳು ಏನು ಚೇಸ್ ಮಾಡ್ತಾ ಇದ್ವಲ್ಲ ಇವರ ವಾಹನವನ್ನು, ಇದ್ರ ಬಗ್ಗೆ ಅಂತ ನಾನು ಭಾವಿಸಿದ್ದೇನೆ. ಅಲ್ಲಿ ಯಾರು ಪ್ರೇಕ್ಷಕರಾಗಿ ಬಂದಿರ್ತಾರೆ, ತಮ್ಮ ಸಚಿವರಿಗೆ ಗಲಾಟೆ ಆಯಿತು ಅಂತ ಗೊತ್ತಾಗ್ತದೆ. ಅವರ PA ಅಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಮೀಡಿಯಾದಲ್ಲಿ ನೋಡಿದೆ ನಾನು. ಅಯ್ಯೋ ನಮ್ಮ ಸಚಿವರಿಗೆ ಆಯಿತು ಅಂದಾಗ ಆ ಗ್ಯಾಲರಿ ಹೊರಗಡೆ, ಸದನದ ಒಳಗಲ್ಲ, ಅದು ವಿಧಾನಸೌಧದ ಬಿಲ್ಡಿಂಗ್ ಒಳಗಡೆ, ಲಾಬಿ ಎಂಟ್ರ್ ಆಗೋಕ್ಕಾಗೋದಿಲ್ಲ, ಲಾಬಿ ಕಟ್ ಮಾಡ್ತಾರೆ. ಆ ಗೇಟನ್ನು ಒದೀತಾರೆ, ತೋರಿಸ್ತೀರಿ ನೀವು? ಇಲ್ಲ, ಲಾಬಿ ಇಲ್ಲ. ಇದು ಎರಡು ಥರ ಇರ್ತದೆ. ಒಂದು ನಮ್ಮ ಸದನ, ಅದ್ರ ಸುತ್ತಲೂ ಲಾಬಿ, ಪತ್ರಕರ್ತರು, ವಿರೋಧ ಪಕ್ಷದ ನಾಯಕರು, ಆದಿ ಪಕ್ಷ ಇರುವಂಥ ಲಾಬಿ. ಅದಾದಮೇಲೆ ಹೊರಗಿನ ಕವಚ, ಹೊರಗಿನದ್ರೊಳಗೆ ಆ ಗೇಟ್ ಒದೆಯೋದು ಏನು ಕಾಣುತ್ತೆ, ಅದು ಹೊರಗಿನ ಭಾಗ. ಅಲ್ಲಿ ಪ್ರೇಕ್ಷಕರು ಕೂಡ ಹೋಗಲಿಕ್ಕೆ ದಾರಿಗಳಿದ್ದಾವೆ. ಆ ಥರದ ಜಾಗದಲ್ಲಿ ಆಗಿರೋದು, ಸದನದ ಒಳಗಡೆ ಪ್ರವೇಶ ಆಗಿಲ್ಲ. ಆ ಥರ ಸಾರ್ವಜನಿಕರು ಓಡಾಡೋ ಜಾಗದಲ್ಲಿ ಅದು ಆಗಿದೆ. ಪಾಸ್ ತೊಗೊಂಡು ಬಂದಿರ್ತಾರೆ, ಯಾರ್ಯಾರ್ದೋ ಪರಿಚಯ ಇನ್ಫ್ಲೂಯೆನ್ಸ್ ಮೂಲಕ ಒಳಗೆ ಬಂದಿರ್ತಾರೆ. ಅವೆಲ್ಲವನ್ನು ಪೊಲೀಸರು ತಡೆ ಹಿಡಿದಿದ್ದಾರೆ. ಆಕಸ್ಮಿಕವಾಗಿ ಪ್ರಚೋದನೆ ಆದರೂ ಕೂಡ ತಡೆ ಹಿಡಿದಿದ್ದಾರೆ. ಹಾಗಾಗಿ ಆ ಕ್ರಮ ಸರಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಆ ಕ್ಷಣದಲ್ಲಿ ಭಾವೋದ್ವೇಗಕ್ಕೆ ಒಳಗಾದಂಥ ಸಮೂಹದ ವರ್ತನೆ ಅದು ತಪ್ಪು. ಅದನ್ನು ನಿಯಂತ್ರಿಸಿದ್ದಾರೆ. ಇವ್ರನ್ನೇನೋ ಎನ್ಕೌಂಟ್ರ್ ಮಾಡೋಕ್ಕೆ ಹಳ್ಳಿಗಳ ಮೇಲೆ ಸುತ್ತುವರಿಸಬೇಕಾಗಿಲ್ಲ. ಸುಮ್ಮನೆ ಬಿಟ್ಟರೆ ಸಾಕಿತ್ತು. ಬೆಳಗಾಂಬ್ರಿ ಅದು. ಪೊಲೀಸ್ನವ್ರು ಸುಮ್ಮನೆ ಯಾಕೆ ಅರೆಸ್ಟ್ ಮಾಡಿ, ಸುಮ್ಮನೆ ಕೂತ್ಕೊಂಡು ಮನೆಗೆ ಹೋಗಿದ್ರು, 1 ಗಂಟೆ ಆಗ್ತಿರ್ಲಿಲ್ವಾ? ಹಾಗೆ ಮಾಡೋಕ್ಕಾಗೋದಿಲ್ಲ. ಪೊಲೀಸ್ ರವಿ ಅವರನ್ನು ಅಲ್ಲಿಂದ ಎತ್ಕೊಂಡು ರಕ್ಷಣೆ ಮಾಡಿ ವ್ಯಾನ್ಗಳಲ್ಲಿ ಕರ್ಕೊಂಡೋಗಿದ್ದಾರೆ. ಯಾವುದೇ ಸ್ಟೇಷನ್ನಲ್ಲಿಟ್ಟರು 2 ಕಡೆ ಗುಂಪುಗಳ ಘರ್ಷಣೆ ಆಗುತ್ತೆ ಅನ್ನೋಂಥದ್ದು ಇಷ್ಟು ಅರ್ಥ ಆಗಲ್ವಾ? ಹಿಂದೆಲ್ಲ ಶಿವಮೊಗ್ಗದೊಳಗೆ ಬೇರೆ ಬೇರೆ ಪ್ರಕರಣ ಆದಾಗ ಹೆಂಗೆ ಸುತ್ತಿಸಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಮಾಸ್ ಕೈಲಿ ಸಿಗಬಾರ್ದು ಅಂದಾಗ ಹಂಗೆ ಮಾಡ್ತಾರೆ. ಇವರು ಎನ್ಕೌಂಟ್ರ್ ಮಾಡೋಕ್ಕೆ ಹೋಗ್ತಾರೆ. ಹಂಗೆ ಆಗೋದ್ರೆ ಸಾವು ನೋವು ಆಗಲಿ ಅಂತಿದ್ರೆ ಅಲ್ಲೇ ಪೊಲೀಸರು ಬಿಟ್ಟು ಮನೆಗೆ ಹೋಗಿರ್ತಿದ್ರು. ಸುಮ್ಮನೆ ಅನಗತ್ಯವಾಗಿ ರಕ್ಷಣೆ ಕೊಟ್ಟಂಥ ಪೊಲೀಸರ ಮೇಲೆ ಟೀಕೆ ಮಾಡೋದು ಬೇಡ. ಭಾಳ ಭಾಷೆ ಮಿತಿಮೀರಿ ಹೋಗ್ತಾ ಇದೆ ಪೊಲೀಸರ ಮೇಲೆ, ಮಿತಿಮೀರಿದ ಭಾಷೆ.
ಮತ್ತು ಆ ಬಿ ಜೆ ಪಿ ನಾಯಕರೊಬ್ಬರು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಅವಮಾನ ಆಗಿದೆ ಅಂತ ಹೇಳ್ಬೇಕಾದ್ರೆ ನಾವು ಬಳೆ ತೊಟ್ಟಿಲ್ಲ. ಏನು ಮತ್ತೆ ಹೆಣ್ಮಕ್ಳಿಗೆ ಅವಮಾನನ ಯಾರೇ ಮಾತಾಡಿದ್ದದು? ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಬಳೆ ತೊಟ್ಟಿಲ್ಲ. ಅದೇ ಬಳೆ ತೊಟ್ಟವರೆಲ್ಲ ಭಾಳ ದುರ್ಬಲರು ಅಂತನಾ? ಮತ್ತು ಹೆಣ್ಮಕ್ಳಿಗೆ ಮಾಡೋದೆ. ಹಾಗಾಗಿ ಸಿ ಟಿ ರವಿಯವರೇ, ನಿಮ್ಗೆ ಒಳ್ಳೆಯ ಅವಕಾಶಗಳಿವೆ, ಕೆಟ್ಟವರಾಗಬೇಡಿ. ನೀವು ಭಾವೋದ್ವೇಗಗಳ ಈ ಥರದ ಭಾಷೆ ಮೇಲೆ ಶಾಸಕರಾಗಿ ನೀವು ಬಂದಿರೋದು ಅಂತ ಎಲ್ಲರಿಗೂ ಗೊತ್ತಿದೆ. ತಮ್ಮ ಚುನಾವಣೆಗಳು ಹೇಗೆ ಅಂತ, ಯಾವ ಆಧಾರದ ಮೇಲೆ ಗೆಲ್ತೀರಿ ಅಂತಲೂ ಗೊತ್ತಿದೆ. ಅದನ್ನೇ ಮುಂದುವರಿಸಬೇಡಿ, ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಯಾರ ಬಳಸಲಿ ಮಾರ, ಹೆಣ್ಣು ಮಗಳಿಗೆ ಅವಮಾನ ಆಗಿದೆ ಬೇಕಾದ್ರೆ ಮತ್ತೆ ಅವ್ರ ಹೆಸರು ಬಳೆ ತೊಟ್ಟವರೆಲ್ಲ, ಹಾಗಾದ್ರೆ ಬಳೆ ತೊಡೆದಿದ್ದವರೆಲ್ಲ ಭಾಳ ದೊಡ್ಡ ಗಂಡಸರುಗಳು, ಬಳೆ ತೊಟ್ಟವರು ದುರ್ಬಲರ. ಅದನ್ನು ಬಿಡಬೇಕು ಅಂತ. ಬಳೆ ತೊಟ್ಟವರೆಲ್ಲ ಭಾಳ ದುರ್ಬಲರು, ಅವ್ರ ಮೇಲೆ ಏನು ಬೇಕಾದ್ರೂ ಮಾಡ್ಬೋದು, ಕೈಲಾಗಲ್ಲ ಅಂತ ಅರ್ಥ ಮಾಡ್ಕೋಬೋದಾ? ಹೇಗೆ ಸಾಧ್ಯ? ಸೊ ಒಟ್ಟಾರೆ ಸಿ ಟಿ ರವಿಯವರ ಈ ಪ್ರಕರಣ ಲಜ್ಜೆಗೇಡಿತನದ್ದು, ಅದನ್ನು ಬೆಂಬಲಿಸುವಂಥದ್ದು ಅತ್ಯಂತ ಲಜ್ಜೆಗೇಡಿ ವರ್ತನೆ. ಅವರು ಕ್ಷಮೆಯನ್ನು ಕೇಳಿ ಮುಕ್ತಾಯ ಮಾಡಲಿ. ಕೊನೆಯದಾಗಿ ಮತ್ತೊಮ್ಮೆ ದೇಶದ ದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರ ಆ ಹೇಳಿಕೆಯನ್ನು ನಾನು ಸ್ವಾಗತವನ್ನು ಮಾಡ್ತೇನೆ. ಸೋಕಾಲ್ಡ್ ದೇಶಭಕ್ತರು, ರಾಷ್ಟ್ರಭಕ್ತರುಗಳಿಗೆ ಆ ಸಂದೇಶ ಸರಿಯಾಗಿ ಮುಟ್ಟಿದೆ ಅಂತ ನಾನು ಭಾವಿಸ್ತೇನೆ. ನಿಜವಾಗ್ಲೂ ಅವರು ಅನುಯಾಯಿಗಳಾದರೆ ಎಲ್ಲೂ ಕೂಡ ಇನ್ನೊಮ್ಮೆ ಆ ದಿನಗಳಿಂದ ಮುಂದೆ ಒಂದು ದಿನವೂ ಆ ಥರದ ಪ್ರಕರಣಗಳಲ್ಲಿ ಪಾಲ್ಗೊಳ್ಳಬಾರ್ದು ಅನ್ನೋಂಥ ವಿನಂತಿಯನ್ನು ಕೂಡ ಅವರಲ್ಲೂ ಮಾಡ್ತೇನೆ.